ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯ್ಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 2026 ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈ 2026 ಅನ್ನೋದು ನಿಮ್ಮ ಬಾಳಿನಲ್ಲಿ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವಂತಹ ಒಂದು ವರ್ಷವಾಗಲಿ. ನೀವು ಕಂಡಂತಹ ಒಂದು ಕನಸು ನಿಮಗೆ ಈಡೇರಲಿ. ನೀವು ಅನ್ಕೊಂಡಿರುವಂತಹ ಒಂದು ಜಾಬಿಗೆ ನೀವೆಲ್ಲರೂ ಕೂಡ ಹೋಗ್ರಿ ಅಂತ ಹಾರೈಸ್ತಾ, ಇವತ್ತಿನ 2026 ಮೊದಲನೇ ವಿಡಿಯೋದಲ್ಲಿ ಸ್ನೇಹಿತರೆ GPT, HSTR ಮತ್ತು PSTR ಈ ಮೂರು ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಈ ಸಮಾಜ ವಿಜ್ಞಾನ ವಿಷಯದ ಬಗ್ಗೆ ಕೆಲವೊಂದು MCQ ಕ್ವಶನ್ಸ್ಗಳನ್ನು ಇವತ್ತು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನವೂ ಕೂಡ HSTR, GPSTR ಮತ್ತು PSTR ಮೂರಕ್ಕೂ ಸಂಬಂಧಪಟ್ಟಂತಹ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ವಾಚ್ ಮಾಡ್ರಿ ಅಂತ ಹೇಳ್ತಾ, ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಆನ್ಲೈನ್ ಕೋರ್ಸನ್ನು ಕೂಡ ಲಾಂಚ್ ಮಾಡಿದ್ದೀವಿ. ನೋಡಿ, ಆನ್ಲೈನ್ ಕೋರ್ಸು HSTR, PSTR ಮತ್ತು GPSTR ಮೂರು ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಹಾಗಾದರೆ ಆ ಆನ್ಲೈನ್ ಕೋರ್ಸನ್ನು ಹೇಗೆ ತೆಗೆದುಕೋಬೋದು, ಅದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಡ್ರಿ. ಹಾಗಾದರೆ ಇವತ್ತಿನ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ, ಆಡಳಿತದ ದೃಷ್ಟಿಯಿಂದ ಭಾರತೀಯ ಭೂಸೇನೆ 7 ಕಮಾಂಡ್ಗಳನ್ನು ಹೊಂದಿದೆ ಅಥವಾ 7 ಕಮಾಂಡ್ಗಳಾಗಿ ವಿಂಗಡಿಸಲಾಗಿದೆ. ಇವುಗಳಲ್ಲಿ ತರಬೇತಿ ಕಮಾಂಡ್ ಇರುವಂತಹ ಸ್ಥಳ ಯಾವುದು ಅಥವಾ ಯಾವ ರಾಜ್ಯದಲ್ಲಿದೆ ಅಂತ ಇಲ್ಲಿ 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ತರಬೇತಿ ಕಮಾಂಡು ಉಧಂಪುರ ಜಮ್ಮು ಕಾಶ್ಮೀರದಲ್ಲಿದೆಯೋ, ಪುಣೆ ಮಹಾರಾಷ್ಟ್ರದಲ್ಲಿದೆಯೋ, ಅಥವಾ ಚಾಂಡಿ ಮಂದಿರ ಚಂಡೀಗಢದಲ್ಲಿದೆಯೋ, ಮಾವ್ ಎನ್ನುವಂತಹದ್ದು ಮಧ್ಯಪ್ರದೇಶದಲ್ಲಿದೆಯೋ ಅಂತ ಕೇಳಿರುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ, ನೋಡಿ, ಮಾವ್ ಎನ್ನುವಂತಹ ಮಧ್ಯಪ್ರದೇಶ ಇದೆಯಲ್ಲ, ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಇಲ್ಲಿ ಏನಿದೆಯಪ್ಪ ಅಂದರೆ ತರಬೇತಿ ಕಮಾಂಡ್ ಇರೋದನ್ನು ನಾವು ನೋಡ್ತೀವಿ. ಒಟ್ಟು ಎಷ್ಟು ಕಮಾಂಡ್ಗಳಿದ್ದಾವೆ? 7 ಇದ್ದಾವೆ. ಆ 7 ಕಮಾಂಡ್ಗಳಲ್ಲಿ ತರಬೇತಿ ಕಮಾಂಡ್ ಅಂತ ಇರುವಂಥದ್ದು ಎಲ್ಲಪ್ಪ ಅಂದರೆ ಮಾವ್ ಎನ್ನುವಂತಹ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗಾದರೆ ಆ 7 ಕಮಾಂಡ್ಗಳನ್ನು ಒಂದು ಸಲ ನಾವು ಲೀಸ್ಟನ್ನು ತಿಳ್ಕೊಂಡ್ರೆ ಮತ್ತೆ ಯಾವುದೇ ರೀತಿ ಪ್ರಶ್ನೆ ಇದರ ಮೇಲೆ ಬಂದರೂ ಕೂಡ ನಾವು ಆನ್ಸರನ್ನು ಮಾಡ್ಬೋದು. ನೋಡಿ, ಉತ್ತರ ಕಮಾಂಡ್ ಅನ್ನುವಂಥದ್ದು ಉಧಂಪುರ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಉತ್ತರ ಕಮಾಂಡ್ ಎಲ್ಲಿದೆ? ಜಮ್ಮು ಕಾಶ್ಮೀರ್ ಉಧಂಪುರದಲ್ಲಿರುವಂಥದ್ದು. ದಕ್ಷಿಣ ಕಮಾಂಡ್ ಇರುವಂಥದ್ದು ಪುಣೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಹಾಗೆ ಪೂರ್ವ ಕಮಾಂಡ್ ಎನ್ನುವಂಥದ್ದು ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿದ್ದರೆ, ಪಶ್ಚಿಮ ಕಮಾಂಡ್ ಎನ್ನುವಂಥದ್ದು ಚಾಂಡಿ ಮಂದಿರ್ ಚಂಡೀಗಢದಲ್ಲಿ ಕಂಡುಬರುತ್ತೆ. ಹಾಗೆ ವಾಯುವ್ಯ ಕಮಾಂಡ್ ಅನ್ನುವಂಥದ್ದು ಜೈಪುರ ರಾಜಸ್ಥಾನದಲ್ಲಿ ಕಂಡುಬಂದರೆ, ಕೇಂದ್ರ ಕಮಾಂಡ್ ಅನ್ನುವಂಥದ್ದು ಲಕ್ನೋ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. 6ನೇ ಕಮಾಂಡ್ ಅನ್ನು ನೋಡ್ತೀವಿ. ನೆಕ್ಸ್ಟ್, ತರಬೇತಿ ಕಮಾಂಡ್ ಅನ್ನುವಂಥದ್ದು ಮಾವ್ ಎನ್ನುವಂತಹ ಪ್ರದೇಶದಲ್ಲಿ ಕಂಡುಬರುತ್ತೆ. ಅದು ಎಲ್ಲಿದೆ ಅಂತ ಕೇಳಿದರೆ ಅದು ಮಧ್ಯಪ್ರದೇಶದಲ್ಲಿ ಕಂಡುಬರುವಂಥದ್ದು. ಈ ರೀತಿ 7 ಕಮಾಂಡ್ಗಳನ್ನು ಭಾರತದ ಭೂಸೇನೆಗೆ ಸಂಬಂಧಪಟ್ಟಂತೆ ವಿಂಗಡಿಸಲಾಗಿರೋದನ್ನು ನೋಡ್ತೀವಿ. ಈ 7 ಲೀಸ್ಟು ಯಾವ್ಯಾವ ಪ್ಲೇಸಲ್ಲಿದೆ ಅಥವಾ ಯಾವ್ಯಾವ ರಾಜ್ಯದಲ್ಲಿದೆ ಅಂತ ತಿಳ್ಕೊಂಡ್ರೆ ಸಾಕಾಗತ್ತೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡ್ಕೋದು. ಹಾಗಾದರೆ ಮೊದಲನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. 2ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ, ರಾಂಗ್ ಆಗಿರೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದಾಗ ಇಲ್ಲಿ 4 ಆಪ್ಷನ್ ಇದೆ. 1 ಹೇಳಿಕೆ ಸರಿ ಇದೆ, 2 ಹೇಳಿಕೆ ಸರಿ ಇದೆ, 3 ಹೇಳಿಕೆ ಸರಿ ಇದೆ, ಎಲ್ಲವೂ ಸರಿ ಇದೆ ಅಂತ ಕೆಲವೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, ಭಾರತ ಮತ್ತು ಮಯನ್ಮಾರ್ಗಳ ನಡುವಿನ ಗಡಿ ರಕ್ಷಿಸುವಂಥದ್ದು ಯಾವುದು ಅಂತ ಕೇಳಿದಾಗ ಅಸ್ಸಾಂ ರೈಫಲ್ ಅನ್ನುವಂಥದ್ದು ಇದು ಸರಿಯಾಗಿದೆ. ನೋಡಿ, ಭಾರತ ಮತ್ತು ಮಯನ್ಮಾರ್ ರಾಷ್ಟ್ರದ ನಡುವಿನ ಗಡಿ ರಕ್ಷಣಾ ದಳವನ್ನು ಏನಂತ ಕರಿತೀವಿ? ಅಸ್ಸಾಂ ರೈಫಲ್ಸ್ ಅಂತಾನೆ ಕರೆಯುವಂಥದ್ದು. 2ನೇ ನೋಡಿ, ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಗಡಿ ರಕ್ಷಿಸುವುದನ್ನು ಭಾರತ ಬಾಂಗ್ಲಾದೇಶ್ ಕೇಳ್ಬೋದು, ಭಾರತ ಪಾಕಿಸ್ತಾನನೂ ಕೂಡ ಕೇಳ್ಬೋದು. ನೋಡಿ, ನಡುವಿನ ಗಡಿ ರಕ್ಷಿಸುವುದನ್ನು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅನ್ನುವಂಥದ್ದು ಇದು ಕೂಡ ಸರಿಯಾಗಿರುವಂಥದ್ದು. ಕ್ಲಿಯರಾ? ಭಾರತ ಬಾಂಗ್ಲಾದೇಶದ ನಡುವಿನ ಗಡಿ ರಕ್ಷಿಸುವಂಥದ್ದು ಯಾರಪ್ಪ ಅಂದರೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಭಾರತ ಮತ್ತು ಚೀನಾದ ನಡುವಿನ ಗಡಿ ರಕ್ಷಿಸುವುದು ಯಾವುದಪ್ಪ ಅಂದರೆ SSB ಅಂತ ಇದೆ. ಇದು ಸರಿನಾ ಅಂತ ಕೇಳಿದರೆ ಇದು ತಪ್ಪಾಗಿರುವಂಥದ್ದು. ಸಶಸ್ತ್ರ ಸೀಮಾ ಬಲ ಅಂಥೇಳಿ
ಹಾಗಾದ್ರೆ ಈ ಸಶಸ್ತ್ರ ಸೀಮಾ ಬಲ ಅಂತದ್ದು ಯಾವುದರ ನಡುವಿನ ಗಡಿಯನ್ನ ರಕ್ಷಣೆ ಮಾಡತ್ತಪ್ಪ ಅಂದ್ರೆ ಭಾರತ ಮತ್ತು ನೇಪಾಳದ ನಡುವಿನ ಗಡಿಯನ್ನ ರಕ್ಷಣೆ ಮಾಡುವಂಥದ್ದು ಯಾವುದಪ್ಪ ಅಂದ್ರೆ ಇದೆ ಸಶಸ್ತ್ರ ಸೀಮಾ ಬಲ ಅಂತ ಹೇಳಿ, ಭಾರತ ಮತ್ತು ನೇಪಾಳ. ಹಾಗಾಗಿ ಇದು ರಾಂಗ್ ಇದೆ. ನೆಕ್ಸ್ಟ್ ನೋಡಿ, ಅದೇ ಭಾರತ ಮತ್ತು ನೇಪಾಳ ಗಡಿಯನ್ನು ರಕ್ಷಣೆ ಮಾಡುವಂಥದ್ದು SSB ಆದರೆ ಭಾರತ ಮತ್ತು ಚೀನಾದ ನಡುವಿನ ಗಡಿಯನ್ನು ರಕ್ಷಣೆ ಮಾಡೋದು ಇದೆ ಯಾವುದು ITBP ಅಂತ, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂಥೇಳಿ. ಇದು ಯಾವುದು ಬರಬೇಕಿತ್ತು? SSB ಬರಬೇಕಿತ್ತು, ಸಶಸ್ತ್ರ ಸೀಮಾ ಬಲ ಅಂಥೇಳಿ. ಈ ರೀತಿ ಬಂದಿದ್ರೆ ಇದು ಸರಿಯಾಗಿರೋದು. ಹಾಗಾಗಿ ಇವೆರಡು ಹೇಳಿಕೆಗಳು ಏನಾಗಿದಾವಪ್ಪ ಅಂದರೆ ಇಲ್ಲಿ ತಪ್ಪಾಗಿರೋದನ್ನು ನಾವು ನೋಡ್ತೀವಿ. ನೋಡಿ, ಈ ಕ್ಲಿಯರ್ ಆಯ್ತಲ್ಲ. ಭಾರತ ಮತ್ತು ಚೀನಾದ ನಡುವಿನ ಗಡಿ ರಕ್ಷಿಸೋದು ಯಾವುದು ಅಂತ ಕೇಳಿದರೆ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಂಥೇಳಿ. ಭಾರತ ನೇಪಾಳ ನಡುವಿನ ಗಡಿ ರಕ್ಷಿಸೋದು ಯಾವುದಪ್ಪ ಅಂದರೆ ಸಶಸ್ತ್ರ ಸೀಮಾ ಬಲ ಅಂಥೇಳಿ. ಈ ರೀತಿ ಇದ್ರೆ ಇದು ಸರಿ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಪ್ರಕಾರ ಇದು ತಪ್ಪಾಗಿದೆ. ಎಷ್ಟು ಹೇಳಿಕೆ ಸರಿಯಾಗಿದೆಯಪ್ಪ ಅಂದರೆ ಮೊದಲನೇದು, ಎರಡನೇದು ಹೇಳಿಕೆ ಮಾತ್ರ ಸರಿಯಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಎರಡನೇ ಆಪ್ಷನ್ ಬಿ ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಎರಡು ಹೇಳಿಕೆಗಳು ಸರಿಯಾಗಿದೆ ಅಂತ ಅರ್ಥ, ರೈಟ್. ನೆಕ್ಸ್ಟು, ಕೇಂದ್ರ ಸರ್ಕಾರದ ಶೋಷಣೆಯನ್ನ ತಪ್ಪಿಸಲು ಜಾರಿಗೆ ತಂದ ಕಾಯ್ದೆಗಳಲ್ಲಿ ಯಾವುದು ಸರಿಯಾಗಿದೆ? ಯಾರು ನೋಡು, ಕೇಂದ್ರ ಸರ್ಕಾರ ಅನ್ನುವಂಥದ್ದು ಶೋಷಣೆ ಆಗೋದನ್ನ ತಡೆಗಟ್ಟೋದಕ್ಕೆ ಹಲವಾರು ಕಾಯ್ದೆಯನ್ನ ಜಾರಿಗೊಳಿಸಿದೆ. ಆ ಕಾಯ್ದೆಗಳಲ್ಲಿ ಯಾವ್ಯಾವ್ದಿದೆ ಅಂತ ಕೇಳಿದ್ರೆ ಕನಿಷ್ಠ ಕೂಲಿ ಕಾಯ್ದೆ 1948 ಅಂತ ಇದೆ. ನೋಡಿ, ತಪ್ಪಿಸಲು ಜಾರಿಗೆ ತಂದ ಕಾಯ್ದೆಗಳಲ್ಲಿ ಯಾವುದು ಸರಿಯಾಗಿದೆ? 4ರಲ್ಲಿ ಯಾವುದು ರೈಟ್ ಅಂತ ನಾವು ಆನ್ಸರ್ ಮಾಡಬೇಕಾಗತ್ತೆ. ಕನಿಷ್ಠ ಕೂಲಿ ಕಾಯ್ದೆ ಅನ್ನುವಂಥದ್ದು 1948ರಲ್ಲಿ ಜಾರಿಗೆ ಬಂತ. ಹೌದು, ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಕನಿಷ್ಠ ಕೂಲಿ ಕಾಯ್ದೆ ಅಂತ ಜಾರಿಗೆ ಬಂದಿದ್ದು ಯಾವಾಗ? 1948ರಲ್ಲಿ. ಹಾಗಾಗಿ ಮೂರನೇ ಪ್ರಶ್ನೆಗೆ ಎ ಅನ್ನೋದು ಸರಿ ಉತ್ತರ ಗೊತ್ತಾಯಿತು. ಈ ಮೂರು ಕೂಡ ಏನಾಗಿದೆ ಅಂತ ಅರ್ಥ, ಇಲ್ಲಿ ತಪ್ಪಿದೆ ಅಂತ ಅರ್ಥ. ಕ್ಲಿಯರಾ? ಹಾಗಾದರೆ ಯಾವ್ಯಾವ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಅಂತ ಒಂದು ಲೀಸ್ಟನ್ನು ನೋಡ್ಕೊಬಿಟ್ರೆ ನಾವು ಸಾಕಾಗತ್ತೆ. ನೋಡಿ, ಕನಿಷ್ಠ ಕೂಲಿ ಕಾಯ್ದೆ 1948. ಕ್ಲಿಯರಾ? ನೆಕ್ಸ್ಟು, ಅನೈತಿಕ ಮಾರಾಟ ತಡೆ ಕಾಯ್ದೆ 1956. ಅನೈತಿಕ ಮಾರಾಟ ಕಾಯ್ದೆ ಜಾರಿಗೆ ಬಂದಿದ್ದು 1956ರಲ್ಲಿ ಜಾರಿಗೆ ಬರುತ್ತೆ. ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತ ಜಾರಿಗೆ ಬಂದಿದ್ದು 1961ರಲ್ಲಿ. ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬಂದಿದ್ದು 1976ರಲ್ಲಿ. ಇಲ್ಲಿ ಎಷ್ಟಿದೆ? ಜೀತ ಪದ್ಧತಿ ಅನ್ನೋಂಥದ್ದು 1975, ಜಾರಿಗೆ ಬಂದಿದ್ದು ಯಾವಾಗ? 76ರಲ್ಲಿ ಬಂದಿರುವಂಥದ್ದು. ನೆಕ್ಸ್ಟ್ ನೋಡಿ, ಸತಿ ನಿಷೇಧ ಕಾಯ್ದೆ ಬಂದಿದ್ದು 1987ರಲ್ಲಿ. ನೋಡಿ, ಸತಿ ನಿಷೇಧ ಕಾಯ್ದೆ 61 1987ರಲ್ಲಿ ಜಾರಿಗೆ ಬಂದಿದ್ದು. ನೆಕ್ಸ್ಟು, ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂದರೆ 1993. ನೋಡಿ, ಇವು ಕೇಂದ್ರ ಸರ್ಕಾರ ಜಾರಿಗೊಳಿಸಿದಂತಹ ಶೋಷಣೆಯನ್ನು ತಪ್ಪಿಸಲು ಬಂದಂತಹ ಒಂದು ಕಾಯ್ದೆಗಳ ಪಟ್ಟಿಯನ್ನು ನಾವಿಲ್ಲಿ ತಿಳ್ಕೋಬೇಕು. ಇಷ್ಟು ಪ್ರಮುಖವಾದಂತಹ ಕಾಯ್ದೆಗಳನ್ನು ತಿಳ್ಕೊಂಡ್ರೆ ಎಕ್ಸಾಮಲ್ಲಿ ಕೇಳುವಂತಹ ಪ್ರಶ್ನೆಗೆ ನಾವು ಆನ್ಸರನ್ನು ಮಾಡ್ಬೋದು. ಹಾಗಾದರೆ ಇಲ್ಲಿ ಕೊಟ್ಟಿರುವಂತಹ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಎ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಯಾವ ಕುಟುಂಬವನ್ನು ಕೇಂದ್ರ ಕುಟುಂಬವೆಂದು ಕರೆಯುತ್ತಾರೆ? ಕೇಂದ್ರ ಕುಟುಂಬ ಎಂದು ಕರೆಯುವಂಥದ್ದು ಯಾವ ಕುಟುಂಬವನ್ನ ಅಂತ ಕೇಳಿದರೆ ಪಿತೃ ಪ್ರಧಾನ ಕುಟುಂಬನ ಅಥವಾ ಮಾತೃ ಪ್ರಧಾನ ಕುಟುಂಬನ, ಅವಿಭಕ್ತ ಕುಟುಂಬನ ಅಥವಾ ವಿಭಕ್ತ ಕುಟುಂಬನ? ಪ್ರಮುಖವಾಗಿ 4 ವಿಧದ ಕುಟುಂಬಗಳನ್ನು ನಾವು ಭಾರತದಲ್ಲಿ ನೋಡ್ಬೋದು. ಪಿತೃ ಪ್ರಧಾನ ಕುಟುಂಬ ಅಂದರೆ ಏನು? ಮನೆಯ ಸಂಪೂರ್ಣ ಹೊಣೆಗಾರಿಕೆ ಅಥವಾ ಜವಾಬ್ದಾರಿಯನ್ನು ಯಾರು ಹೊತ್ಕೊಂಡಿರ್ತಾರಪ್ಪ ಅಂದರೆ ಗಂಡು ಮಕ್ಕಳ ಅಧೀನದಲ್ಲಿರುವುದನ್ನು ಪಿತೃ ಪ್ರಧಾನ ಕುಟುಂಬ ಅಂತ ಕರಿತೀವಿ. ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋದಾಗಿರ್ಬೋದು ಅಥವಾ ಯಾವುದೇ ರೀತಿ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಾದರೂ ಯಾರ ಕೈಲಿರುತ್ತೆ? ಗಂಡು ಮಕ್ಕಳ ಕೈಲಿರುತ್ತೆ. ಹಾಗಾಗಿ ಅವರ ಪಿತೃ ಪ್ರಧಾನ ಕುಟುಂಬ, ಮನೆಯ ಸಂಪೂರ್ಣ ಒಡೆತನ ಗಂಡು ಮಕ್ಕಳ ಕೈಲಿರೋದನ್ನು ನೋಡ್ತೀವಿ. ಮಾತೃ ಪ್ರಧಾನ ಕುಟುಂಬ ಅಂದರೆ ಸಂಪೂರ್ಣವಾಗಿ ಕುಟುಂಬ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿ ಯಾರ ಕೈಲಿರುತ್ತಪ್ಪ ಅಂದರೆ ಹೆಣ್ಣು ಮಕ್ಕಳ ಕೈಲಿರುತ್ತೆ. ಅದನ್ನು ಮಾತೃ ಪ್ರಧಾನ ಕುಟುಂಬ ಅಥವಾ ತಾಯಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಅದನ್ನು ಮಾತೃ ಪ್ರಧಾನ ಕುಟುಂಬ ಅಂತಲೇ ಕರಿತೀವಿ. ನೋಡಿ, ಮಾತೃ ಪ್ರಧಾನ ಕುಟುಂಬ ಎಲ್ಲಿ ಜಾಸ್ತಿ ಕಂಡುಬರುತ್ತಪ್ಪ ಅಂದರೆ ಈ ದಕ್ಷಿಣ ಭಾಗದಲ್ಲಿ ಕಂಡುಬರುವಂಥದ್ದು. ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡುಬರುವಂಥದ್ದು ಮಾತೃ ಪ್ರಧಾನ ಕುಟುಂಬ ಅಂತೇಳಿ. ಇನ್ನು ಉಳಿದಂತಹ ಪ್ರದೇಶಗಳಲ್ಲಿ ಪಿತೃ ಪ್ರಧಾನ ಕುಟುಂಬನೇ ಪ್ರಮುಖವಾಗಿರೋದನ್ನು ನೋಡ್ತೀವಿ. ಹಾಗೆ ಅವಿಭಕ್ತ ಕುಟುಂಬ ಅಂತ ಕೇಳಿದರೆ ಒಂದಕ್ಕಿಂತ ಹೆಚ್ಚು ತಲೆಮಾರುಗಳು, ಅಜ್ಜ, ತಾತ,
ಮತ್ತು ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಕೂಡ ಒಂದೇ ಕಡೆ ಇರ್ತಾರೆ, ಒಂದೇ ಕುಟುಂಬದಲ್ಲಿ ಇರ್ತಾರೆ. ಆಸ್ತಿಯಲ್ಲಿ ಎಲ್ಲರಿಗೂ ಸಮವಾದಂತಹ ಪಾಲಿರ್ತವೆ. ಮತ್ತು ಯಾವುದೇ ವಹಿವಾಟು ಅಥವಾ ವ್ಯವಹಾರ ಮಾಡೋದಾದರೂ ಕೂಡ ಎಲ್ಲರೂ ಸೇರೆ ಮಾಡೋದ್ರಿಂದ ಅಂತಹ ಕುಟುಂಬವನ್ನು ಅವಿಭಕ್ತ ಕುಟುಂಬ ಅಂತಲೇ ಕರಿತೀವಿ. ಓಕೆ, 4-5 ತಲೆಮಾರುಗಳು ಒಂದೇ ಸೂರಿನಡಿಯಲ್ಲಿ ವಾಸವಾಗಿರೋದನ್ನು. ಆದರೆ ವಿಭಕ್ತ ಕುಟುಂಬ ಅಂದರೆ ಕೇಳಿದರೆ ಅಪ್ಪ ಅಮ್ಮ ಮಕ್ಕಳು ಅವ್ರ ಫ್ಯಾಮಿಲಿ ಚಿಕ್ಕದಾದಂತಹ ಒಂದು ಕುಟುಂಬ ಇರುತ್ತಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಇಂತಹ ಕುಟುಂಬಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ವಲಸೆ ಬರುವವರ ಸಂಖ್ಯೆ ಹೆಚ್ಚಾಗಿರ್ತಾರೆ ನಗರ ಪ್ರದೇಶಗಳಿಗೆ ವಲಸೆ ಬಂದಂಥವ್ರು ಗಂಡ ಹೆಂಡತಿ ಬಂದಿರ್ತಾರೆ, ಅವ್ರ ಮಕ್ಕಳು ಇರ್ತಾರೆ. ಅಂತಹ ಕುಟುಂಬವನ್ನು ಏನಂತ ಕರಿತೀವಿ? ವಿಭಕ್ತ ಕುಟುಂಬಗಳು ಅಂತ ಕರಿತೀವಿ. ನೋಡಿ, ಈ ವಿಭಕ್ತ ಕುಟುಂಬವನ್ನೇ ಏನಂತ ಕರಿತೀವಿ? ಕೇಂದ್ರ ಕುಟುಂಬ ಅಂತ ಕರೆಯೋದು. ಹಾಗಾಗಿ 4ನೇ ಪ್ರಶ್ನೆಗೆ ಡಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಕ್ಲಿಯರಾ? ಇದು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿ ಕೇಳಿರೋದನ್ನು ನೋಡ್ತೀವಿ. ನೆಕ್ಸ್ಟ್ ಹೋಗೋಣ. ಹೊಂದಿಸಿ ಬರೆಯಿರಿ ಅಂತ ಇದೆ ನೋಡಿ. ಪಟ್ಟಿ 1ರಲ್ಲಿ ವಾಟರ್ ಫಾಲ್ಸು ಮತ್ತು ಹಿಲ್ ಸ್ಟೇಷನ್ ಇದ್ದಾವೆ, ಬೀಚ್ಗಳಿದ್ದಾವೆ, ಕೆಲವೊಂದು ಟೈಟಲ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ 2ನೇ ಆಪ್ಷನಲ್ಲಿ ಕೆಲವೊಂದು ಪ್ಲೇಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವುದಕ್ಕೆ ಯಾವುದು ಸೂಟೇಬಲ್ ಆಗತ್ತಂತ ಹೇಳಿ ಮ್ಯಾಚ್ ಮಾಡಬೇಕಾಗತ್ತೆ. ನೋಡಿ, ಅಪ್ಸರಕೊಂಡ ಜಲಪಾತ ಅನ್ನುವಂಥದ್ದು ಯಾವ ನದಿಯಿಂದ ಆಗಿರೋದು ಅಂತ ಕೇಳಿದರೆ ಸ್ನೇಹಿತರೆ, ನೋಡಿ ಇದು ಶರಾವತಿ ನದಿಯಿಂದ ಆಗಿರುವಂತಹ ಒಂದು ಜಲಪಾತ. ಯಾವುದು? ಅಪ್ಸರಕೊಂಡ ವಾಟರ್ ಫಾಲ್ಸ್ ಅನ್ನುವಂಥದ್ದು ಶರಾವತಿ ನದಿಯಿಂದ ಆಗಿದೆ. ಹಾಗೆ ಓಂ ಬೀಚ್ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಗೋಕರ್ಣದ ಬಳಿ ಕಂಡುಬರುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದು ಬೀಚ್ ಓಂ ಬೀಚ್ ಅಂತೇಳಿ, ಅದರ ಶೇಪೇ ಓಂ ಆಕಾರದಲ್ಲಿ ಕಂಡುಬರುತ್ತೆ. ಹಾಗಾಗಿ ಅದನ್ನು ಓಂ ಬೀಚ್ ಅಂತಲೇ ಹೆಸರು ಕೊಟ್ಟಿರುವಂಥದ್ದು. ಹಾಗೆ ನಂದಿ ಗಿರಿಧಾಮ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಪ್ಪ ಅಂದರೆ ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ನಂದಿ ಹಿಲ್ ಸ್ಟೇಷನ್ ಅನ್ನುವಂಥದ್ದು. ಬಿಸಿಲ ನಾಡು ಅಂತ ಯಾವುದನ್ನು ಕರಿತೀವಪ್ಪ ಅಂದರೆ ಉತ್ತರ ಮೈದಾನವನ್ನು ಬಿಸಿಲ ನಾಡು ಅಂತ ಕರಿತೀವಿ. ಬೇಸಿಗೆಯಲ್ಲಿ ಬಹಳಷ್ಟು ಬಿಸಿಲು ಕಂಡುಬರುತ್ತೆ. ಹಾಗಾಗಿ ಇದನ್ನು ಲ್ಯಾಂಡ್ ಆಫ್ ಸನ್ಶೈನ್ ಅಂತ ಕರಿತೀವಿ. ಬಿಸಿಲ ನಾಡು ಅಂತ ಕರಿತೀವಿ ಉತ್ತರ ಮೈದಾನ. ಅದರಲ್ಲೂ ಕರ್ನಾಟಕದ ವಾಯುವ್ಯ ದಿಕ್ಕಿದೆ, ಈಶಾನ್ಯ ದಿಕ್ಕಿದೆಯಲ್ಲ, ರಾಯಚೂರು ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಅಲ್ಲಿ ಬಹಳಷ್ಟು ಬಿಸಿಲಿರುತ್ತೆ. ಟೋಟಲಿ ಉತ್ತರ ಮೈದಾನದಲ್ಲಿ ಹೆಚ್ಚು ಬಿಸಿಲು ಕಂಡುಬರೋದ್ರಿಂದ ಅದನ್ನು ಏನಂತ ಕರೀತಾರಪ್ಪ ಅಂದರೆ ಬಿಸಿಲ ನಾಡು ಅಂತ ಕರಿತೀವಿ. ಲ್ಯಾಂಡ್ ಆಫ್ ಸನ್ಶೈನ್ ಅಂತಾನೆ ಕರೆಯೋದು. ಅದೇ ಕರ್ನಾಟಕದ ದಕ್ಷಿಣ ಮೈದಾನವನ್ನು ಏನಂತ ಕರಿತಾರಪ್ಪ ಅಂದರೆ ಮಳೆ ನೆರಳಿನ ಪ್ರದೇಶ, ರೈನ್ ಸ್ಯಾಡೋ ರೀಸನ್ ಅಂತಾನೆ ಕರಿತೀವಿ. ಈ ರೀತಿ ಕರ್ನಾಟಕದ ಮೈದಾನದ ಬಗ್ಗೆನೂ ಕೂಡ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ನೋಡಿ, ಯಾವುದಕ್ಕೆ ಯಾವುದು ಸರಿ ಅಂತ ಇಲ್ಲಿ ಮಾರ್ಕ್ ಮಾಡಿದ್ದೇನೆ, ಅದರ ಪ್ರಕಾರ ತಿಳ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ಪ್ರಶ್ನೆ ನಮಗೆ ಈ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಪ್ರಶ್ನೆ ಆಗುತ್ತೆ. ವಾಟರ್ ಫಾಲ್ಸ್ ಬಗ್ಗೆ ಗೊತ್ತಾಗುತ್ತೆ, ಹಿಲ್ ಸ್ಟೇಷನ್ ಬಗ್ಗೆ ಗೊತ್ತಾಗುತ್ತೆ, ಕೆಲವೊಂದು ಏರಿಯಾವನ್ನು ಯಾವ ಹೆಸರಿಂದ ಕರಿತೀವಿ ಅಂತ ಗೊತ್ತಾಯಿತು. ಹಾಗೆ ಕೆಲವೊಂದು ಬೀಚುಗಳ ಬಗ್ಗೆನೂ ಕೂಡ ಮಾಹಿತಿ ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ಈ ಕರ್ನಾಟಕ ಜಿಯೋಗ್ರಫಿ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿರ್ತವೆ, ಹೇಗೆಲ್ಲ ಪ್ರಶ್ನೆಗಳು ಬರ್ತಾವಂಥೇಳಿ ನೋಡಿ ಸ್ನೇಹಿತರೆ, ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ನಿಮಗೆ ಈ ಒಂದು ಬುಕ್ಸಲ್ಲಿ ನಿಮಗೆ ಸಿಗತ್ತೆ. ಕರ್ನಾಟಕ ಭೂಗೋಳ ಅಂತ. ಈ ಕರ್ನಾಟಕ ಭೂಗೋಳ ಪುಸ್ತಕವನ್ನು ಬರೆದಿದ್ದು ನಾನೇ ಬರೆದಿರುವಂಥದ್ದು. ಹಾಗಾದರೆ ಇದರ ವಿಶೇಷತೆ ಏನಪ್ಪ ಅಂದರೆ, ಇದು ಕರ್ನಾಟಕ ಜಿಯೋಗ್ರಫಿ ಅನ್ನೋಂಥದ್ದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸು, PSTR, GPSTR, HSTR, ಅದರ್ವೈಸು KS ಆಗಿರ್ಬೋದು, FDA, SDA, ಗ್ರೂಪ್ ಸಿ, UPSC, KS ಎಕ್ಸಾಮ್, ಎಲ್ಲ ಎಕ್ಸಾಮಿಗೂ ಯೂಸ್ಫುಲ್ ಆಗುವಂತಹ ಒಂದು ಬುಕ್ಸ್ ಆಗಿರುತ್ತೆ. ಇದರಲ್ಲಿ 4 ಭಾಗಗಳನ್ನಾಗಿ ಮಾಡಿ ನಿಮಗೆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಟ್ಟಿರೋದು. 4 ಭಾಗದಲ್ಲಿ ಏನಿದೆ, ಒಂದು ಕರ್ನಾಟಕ ಭೂಗೋಳ ಪರಿಚಯ ಅಂತ ಇದೆ. ಕರ್ನಾಟಕದ ಭೌಗೋಳಿಕ ಸ್ಥಾನ, ಪ್ರಾಕೃತಿಕ ಲಕ್ಷಣಗಳು, ವಾಯುಗುಣ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ರಾಮ್ಸರ್ ತಾಣ, ರಾಷ್ಟ್ರೀಯ ಉದ್ಯಾನವನಗಳು, ಕೈಗಾರಿಕೆಗಳು, ಖನಿಜ ಸಂಪನ್ಮೂಲ, ಸಾರಿಗೆ ಇರುತ್ತೆ, ಹಾಗೆ ಜನಸಂಖ್ಯೆ, ಬುಡಕಟ್ಟು ಜನಾಂಗಗಳು. ಒಟ್ಟು ಇಂಪಾರ್ಟೆಂಟ್ ಆಗಿ 17 ಟಾಪಿಕನ್ನು ಹೊಂದಿರುವಂತಹ ಚಾಪ್ಟರ್ ವೈಸಲ್ಲಿ ಯಾವ ರೀತಿ ಇಂಪಾರ್ಟೆಂಟ್ ಇದೆ ಅಂತ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ. ಅದರ ಜೊತೆಗೆ ಸ್ನೇಹಿತರೆ, ನಿಮಗೆ ಕರ್ನಾಟಕ ಜಿಲ್ಲೆಗಳ ಮಾಹಿತಿ ಅಂದರೆ 31 ಜಿಲ್ಲೆಗಳ ಮಾಹಿತಿನೂ ಕೂಡ ಇದರಲ್ಲಿ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಐತಿಹಾಸಿಕ ಸ್ಥಳಗಳು ಸಿಗುತ್ತೆ. ಮತ್ತು ಇದುವರೆಗೂ ಕೂಡ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಯಾವ್ಯಾವ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾನೆ, ಯಾವ ಚಾಪ್ಟ್ರಲ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿನೂ, ಕ್ವಶನ್ ಆ್ಯಂಡ್ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಆನ್ಸರು ಕೂಡ ನಿಮಗೆ ಇದರಲ್ಲೇ ಸಿಗ್ತಾ ಹೋಗುತ್ತೆ. ನೋಡಿ, ಮಾರ್ಕೆಟಲ್ಲಿ ನೀವು ಎಲ್ಲರೂ ಕೂಡ ಬುಕ್ ಸ್ಟಾಲಲ್ಲಿ ಕೇಳಿದ್ರು ಕೂಡ ಸಿಗುತ್ತೆ. ಇಲ್ಲ ಅಂದರೆ ನೇರವಾಗಿ ನಾವೇ ನಿಮಗೆ ಪೋಸ್ಟಲ್ ಮೂಲಕ ನಿಮ್ಮ ಮನೆಗೆ ಬುಕ್ಸನ್ನು ಕಳಿಸ್ಕೊಡ್ತೀವಿ. ತುಂಬ ರಾಜ್ಯಾದ್ಯಂತ ಹಲವಾರು ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಪಡ್ಕೊಂಡು ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಿ. ಕೆಲವರು ಕೂಡ ಮೆಸೇಜ್ ಹಾಕ್ತಾ ಇದ್ದೀರಿ, ಸರ್ ಓದಿದ್ದೀವಿ, ತುಂಬ ಚೆನ್ನಾಗಿದೆ ಅಂತೇಳಿ. ನೀವು
ಕೂಡ ಈ ಬುಕ್ಸನ್ನು ಪಡ್ಕೊಂಡು ಮುಂದೆ ಬರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಾಗ್ರಿ ಅಂತ ಹೇಳ್ತಾ, ಈ ಬುಕ್ಸಿನ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೆ 9008515660 ನಂಬರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ. ಹಾಗೇನಾದ್ರು ಬೇಕಿದ್ರೆ ಅದು ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಬೇಡಿ, ಯಾಕಂದರೆ ನಿಮ್ಮ ಡೀಟೇಲ್ಸ್ ನಮಗೆ ಸಿಗಲ್ಲ. ಈ ನಂಬರಿಗೆ ಕಾಲ್ ಮಾಡಿ ಏನಿದ್ರು ಮಾಹಿತಿಯನ್ನು ನೀವು ಪಡ್ಕೊಳ್ರಿ. ನಿಮ್ಮ ಅಡ್ರೆಸ್ ಕಳಿಸಿದರೆ ನಿಮ್ಮ ಅಡ್ರೆಸ್ಸಿಗೆ ಬುಕ್ಸನ್ನು ಕೊಡಲಾಗತ್ತೆ. ಓಕೆ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಮತ್ತೊಂದು ಪ್ರಶ್ನೆಗೆ ಹೋಗೋಣ. ಕರ್ನಾಟಕದಲ್ಲಿ ಉಗಮಗೊಂಡು ತಮಿಳುನಾಡಿನಲ್ಲಿ ಹರಿಯುವ ಪೊನ್ನೈ ಯಾರ್ ಅಂತ ನದಿ ಹೆಸರೇನು? ಪೊನ್ನೈ ಯಾರ್ ಎನ್ನುವಂತಹ ಒಂದು ನದಿಯನ್ನ ಕರ್ನಾಟಕದಲ್ಲಿ ಏನೆಂದು ಕರೆಯುತ್ತಾರೆ? ಅರ್ಥ ಆಯ್ತಲ್ಲ ಕ್ವಶನ್ನು? ಕರ್ನಾಟಕದಲ್ಲೇ ಹುಟ್ಟತ್ತದು, ಅಲ್ಲಿಂದ ಎಲ್ಲಿ ಹೋಗುತ್ತೆ? ತಮಿಳುನಾಡಿನಲ್ಲಿ ಹರಿಯುತ್ತೆ. ತಮಿಳುನಾಡಿನಲ್ಲಿ ಇದನ್ನ ಪೊನ್ನೈ ಯಾರ್ ಅಂತ ಹೆಸರಿಂದ ಕರಿತೀವಿ. ಹಾಗಾದರೆ ಈ ನದಿ ಕರ್ನಾಟಕದಲ್ಲಿ ಯಾವ ಹೆಸರಿಂದ ಕರಿತೀವಿ ಅಂತ ಗೊತ್ತಿರಬೇಕು. ಉತ್ತರ ಪಿನಾಕಿನಿ, ದಕ್ಷಿಣ ಪೆನ್ನಾರ್, ಪಾಲಾರ್ ಮತ್ತು ಮೋಯಾರ್ ನದಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ದಕ್ಷಿಣ ಪೆನ್ನಾರ್ ಅಂಥೇಳಿ ಸರಿಯಾದಂತಹ ಉತ್ತರವಾಗಿರುತ್ತೆ. ನೋಡಿ ಸ್ನೇಹಿತರೆ, ಈ ನದಿ ವ್ಯವಸ್ಥೆಯನ್ನು ನೋಡಿದಾಗ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಈ ಕರ್ನಾಟಕದಲ್ಲಿ ಈ ಆಗ್ನೇಯ ಜಿಲ್ಲೆಗಳು ಅಂತ ಬರ್ತಾವೆ. ಈ ಭಾಗ ಇದೆಯಲ್ಲ, ಇದು ಆಗ್ನೇಯ ಜಿಲ್ಲೆಗಳು. ಇಲ್ಲೊಂದು ಬೆಟ್ಟ ಇದೆ, ನಂದಿ ಹಿಲ್ಸ್ ಅಂಥೇಳಿ. ಆ ಭಾಗದಲ್ಲಿ ಹಲವಾರು ನದಿಗಳು ಉಗಮವಾಗ್ತವೆ. ಒಂದು ಉತ್ತರ ಪೆನ್ನಾರ್ ನದಿ ಉಗಮವಾಗುತ್ತೆ, ಇದನ್ನು ನಾರ್ತ್ ಪೆನ್ನಾರ್ ಅಂತ ಕರಿತೀವಿ, ಉತ್ತರ ಪೆನ್ನಾರ್ ನದಿ. ಮತ್ತೊಂದು ದಕ್ಷಿಣ ಪೆನ್ನಾರ್ ನದಿ ಹರಿಯುತ್ತೆ, ದಕ್ಷಿಣ ಪೆನ್ನಾರ್. ಓಕೆ, ಮತ್ತೊಂದು ನದಿ ಕಂಡುಬರುತ್ತೆ, ಪಾಲಾರ್ ನದಿ ಅಂತ ಕಂಡುಬರುತ್ತೆ. ಈ ಮೂರು ನದಿಗಳು ಕರ್ನಾಟಕದ ಯಾವ ಭಾಗದಲ್ಲಿ ಹರಿಯುವಂಥ ನದಿಗಳು ಅಂತ ಕೇಳಿದರೆ ನಂದಿ ದುರ್ಗಾ ನದಿ ವ್ಯವಸ್ಥೆಯಲ್ಲಿ ಉಗಮವಾಗುವಂತಹ ನದಿಗಳು, ಅದು ಕರ್ನಾಟಕದ ಆಗ್ನೇಯ ಭಾಗದಲ್ಲಿ. ಈ ಉತ್ತರ ಪೆನ್ನಾರ್ ನದಿಯನ್ನು ಉತ್ತರ ಪಿನಾಕಿನಿ ಅಂತಲೂ ಕೂಡ ಕರೀತಾರೆ. ಹಾಗೆ ದಕ್ಷಿಣ ಪೆನ್ನಾರ್ ನದಿಯನ್ನು ದಕ್ಷಿಣ ಪಿನಾಕಿನಿ ಅಂತಲೂ ಕೂಡ ಕರಿತೀವಿ. ಆ ಪಿನಾಕಿನಿ ನದಿಗೆ ಮತ್ತೊಂದು ಹೆಸರಿಂದ ಕರಿತೀವಿ, ಪೊನ್ನೆಯಾರ್ ನದಿ ಅಂತಲೂ ಕೂಡ ಕರೆಯುವಂಥದ್ದು. ಓಕೆ, ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಹುಡ್ತವೆ, ಆದರೆ ಲಾಸ್ಟಿಗೆ ಹೋಗೋದು ಆಂಧ್ರ ಮತ್ತು ತಮಿಳುನಾಡು ಭಾಗದಲ್ಲಿ ಹೋಗಿ ಎಲ್ಲಿಗೆ ಸೇರ್ತಾವಪ್ಪ ಅಂದರೆ ಬೇ ಆಫ್ ಬೆಂಗಾಲಿಗೆ ಸೇರುವಂತಹ ಒಂದು ನದಿಗಳಾಗಿರ್ತವೆ. ಹಾಗಾಗಿ 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಕಂಡುಬರುವ ಉಬ್ಬರಗಳನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಇವೆರಡು ಪದ ಗೊತ್ತಿರಬೇಕು. ನ್ಯೂ ಮೂನ್ ಮತ್ತು ಫುಲ್ ಮೂನ್ ಅಂತ ಕರಿತೀವಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಕಂಡುಬರುವಂತಹ ಉಬ್ಬರಗಳನ್ನು, ಟೈಡ್ಸನ್ನು ಏನಂತ ಕರಿತೀವಿ? ಏರುಬ್ಬರ ಅಂತನ, ಹೈ ಟೈಡ್ ಅಂತನ, ಇಳಿ ಉಬ್ಬರ ಅಂತನ, ಲೋ ಟೈಡ, ಅಥವಾ ಅಧಿಕ ಭರತ ಅಂತ ಸ್ಪ್ರಿಂಗ್ ಟೈಡು, ಅಥವಾ ಕನಿಷ್ಠ ಭರತ ಅಂತ ನೀಪ್ ಟೈಡ್ ಅಂತ ಕರಿತೀವಿ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಅಧಿಕ ಭರತ ಅನ್ನೋಂಥದ್ದು ಸಿ, ಇದಕ್ಕೆ ಸರಿಯಾದಂಥ ಉತ್ತರ. ಇದನ್ನು ಮ್ಯಾಪಲ್ಲಿ ತೋರಿಸ್ತೀನಿ ನೋಡಿ, ಯಾವ ರೀತಿ ಇರುತ್ತೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಅಂತ ಕೇಳಿದರೆ, ಈಗ ಸೂರ್ಯನನ್ನು ಭೂಮಿ ಸುತ್ತರಿಯುತ್ತೆ, ಭೂಮಿಯನ್ನು ಚಂದ್ರ ಸುತ್ತರಿತಾನೆ. ಈ ಮೂರು ಕೂಡ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ನೋಡಿ, ಮೂರು ಒಂದೇ ಲೈನಲ್ಲಿ ಕಂಡು ಬರ್ತಾವೆ. ಇಲ್ಲಿ ಸೂರ್ಯ ಇದ್ದಾನೆ, ಮಧ್ಯದಲ್ಲಿ ಯಾರು ಬಂದರು? ಚಂದ್ರ ಬಂದರು, ಇಲ್ಲೇನಿದೆಯಪ್ಪ ಅಂದರೆ ಭೂಮಿ ಇದೆ. ಈ ದಿನ ಏನಾಗಿರುತ್ತಪ್ಪ ಅಂದರೆ ಮೂರು ಒಂದೇ ಸರಳ ರೇಖೆಯಲ್ಲಿ ಬಂತಂದರೆ ಗ್ರಾವಿಟೇಷನ್ ಏನಾಗುತ್ತೆ? ಹೆಚ್ಚಾಗುತ್ತೆ, ಗುರುತ್ವಾಕರ್ಷಣ ಬಲಶಕ್ತಿ ಜಾಸ್ತಿ ಆಗುತ್ತೆ. ಆ ಗುರುತ್ವಾಕರ್ಷಣ ಬಲಶಕ್ತಿ ಜಾಸ್ತಿ ಆದಾಗ ಸಾಗರ ಅಥವಾ ಸಮುದ್ರದ ನೀರಿನ ಮಟ್ಟ ಏನಾಗುತ್ತೆ ಅಂದರೆ ನಾರ್ಮಲ್ಗಿಂತ 20% ಅಷ್ಟು ಜಾಸ್ತಿ ಇರುತ್ತೆ. ಅದನ್ನೇ ನಾವು ಏನಂತ ಕರಿತೀವಿ? ಅಧಿಕ ಭರತ ಅಂತ ಕರಿತೀವಿ. ನೋಡಿ, ಈ ಅಧಿಕ ಭರತ ಅನ್ನೋದು ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಇದೆ, ಒಂದೇ ಸರಳ ರೇಖೆಯಲ್ಲಿದೆ. ಆ ದಿನ ಏನಾಗಿರತ್ತಪ್ಪ ಅಂದರೆ ಅಮಾವಾಸ್ಯೆ ದಿನವಾಗಿರುತ್ತೆ. ಕ್ಲಿಯರಾ? ಅಮಾವಾಸ್ಯೆ ದಿನವಾಗಿರುತ್ತೆ. ಆ ಅಮಾವಾಸ್ಯೆ ದಿನ ಯಾವ ರೀತಿ ಆಗತ್ತಪ್ಪ ಅಂದರೆ ಅದನ್ನು ಗರಿಷ್ಠ ಭರತ ಅಂತಾನು ಕೂಡ ಕರಿತೀವಿ, ಸ್ಪ್ರಿಂಗ್ ಟೈಡ್ ಅಂತ ಕರೆಯೋದು, ಸ್ಪ್ರಿಂಗ್ ಟೈಡ್ ಅಂತ ಕರಿತೀವಿ. ಕ್ಲಿಯರಾ? ಹಾಗಾದರೆ ಮೂರು ಒಂದೇ ಸರಳ ರೇಖೆಯಲ್ಲಿದ್ದಾಗ ಈ ರೀತಿ ಇರುತ್ತೆ. ಅದೇ ನೆಕ್ಸ್ಟ್ ನೋಡಿ, ಈಗ ಚಂದ್ರ ಏನಾಗಿದೆ? ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದಾವೆ, ಆದರೆ ಚಂದ್ರನ ಪೊಸಿಷನ್ ಎಲ್ಲಿ ಬಂದಿದೆ ನೋಡಿ, ಒಂದೇ ಸರಳ ರೇಖೆಯಲ್ಲಿಲ್ಲ. ಭೂಮಿ ಮತ್ತು ಸೂರ್ಯ ಒಂದೇ ಲೈನಲ್ಲಿದ್ದಾವೆ, ಆದರೆ ಚಂದ್ರ ಬೇರೆ ದಿಕ್ಕಿನಲ್ಲಿ ಕಂಡು ಬರ್ತಾನೆ. ಆಗ ಆಟೋಮೆಟಿಕಲಿ ನೀರು ಏನಾಗುತ್ತೆ? ಸಾಗರ ಸಮುದ್ರದ ನೀರು ಮಟ್ಟ ಇಳಿಯತ್ತೆ. ಅದನ್ನು ಕನಿಷ್ಠ ಭರತ ಅಂತ ಕರಿತೀವಿ. ಆ ಕನಿಷ್ಠ ಭರತದ ಅವಧಿ ಏನಾಗಿರುತ್ತಪ್ಪ ಅಂದರೆ ಅರ್ಧಾಧಿಕ ಚಂದ್ರ ಅಂತ ಕರಿತೀವಿ. ಅದನ್ನು ಅರ್ಧಾಧಿಕ ಚಂದ್ರ ಅಂತ.
ನೆಕ್ಸ್ಟ್ ನೋಡಿ ಥರ್ಡ್ ಪೊಸಿಷನಲ್ಲಿ ನೋಡಿ, ಫಸ್ಟು ಈ ಪೊಸಿಷನಲ್ಲಿದ್ದ ಚಂದ್ರ ಏನಾಗುತ್ತೆ ಈ ಪೊಸಿಷನಿಗೆ ಬರುತ್ತೆ. ನೆಕ್ಸ್ಟ್ ನೋಡಿ ಭೂಮಿ ಮತ್ತು ಚಂದ್ರ ಸೂರ್ಯ ಮತ್ತೆ ಒಂದೇ ಸರಳ ರೇಖೆಯಲ್ಲಿ ಬಂತು. ಸೂರ್ಯ ಇದ್ದಾನೆ, ಭೂಮಿ ಇದ್ದಾನೆ, ಇಲ್ಲಿ ಯಾವುದಿದೆಯಪ್ಪ ಅಂದರೆ ಚಂದ್ರ ಇದೆ. ಕ್ಲಿಯರಾ? ಮೂನ್ ಇದೆ. ಹಾಗಾಗಿ ಮೂರು ಕೂಡ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಮತ್ತೆ ಗ್ರಾವಿಟೇಷನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಈ ದಿನ ಏನಾಗಿರುತ್ತಪ್ಪ ಅಂದರೆ ಹುಣ್ಣಿಮೆಯ ದಿನ ಆಗಿರುತ್ತೆ, ಅಂದರೆ ಫುಲ್ ಮೂನ್ ಆಗಿರುವಂತಹ ದಿನವಾಗಿರುತ್ತೆ. ಆ ಹುಣ್ಣಿಮೆಯ ದಿನನೂ ಕೂಡ ಯಾವ ಭರತ ಆಗತ್ತಂದ್ರೆ ಅಧಿಕ ಭರತ ಉಂಟಾಗತ್ತೆ. ಇದನ್ನೇ ನಾವು ಏನಂತ ಕರಿತೀವಿ? ಅಧಿಕ ಭರತ ಅಂತ ಕರಿತೀವಿ, ಅಥವಾ ಸ್ಪ್ರಿಂಗ್ ಟೈಡ್ ಅಂತ ಕರೆಯುವಂಥದ್ದು. ಹಾಗಾದ್ರೆ ಸ್ಪ್ರಿಂಗ್ ಟೈಡ್ ಆಗುವಂಥ ಅವಧಿ ಯಾವುದು? ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಉಂಟಾಗೋದನ್ನ ನೋಡ್ತೀವಿ. ಆ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಮೂರು ಕೂಡ ಒಂದೇ ಸರಳ ರೇಖೆಯಲ್ಲಿ ಬರ್ತವೆ. ಹಾಗಾಗಿ ಸಾಗರ ಸಮುದ್ರದ ನೀರಿನ ಮಟ್ಟ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಆ ಜಾಸ್ತಿ ಆಗುವಂಥ ಕಂಡೀಷನ್ನೇ ಅಧಿಕ ಭರತ ಅಂತ ಕರೆಯೋದು. ನೆಕ್ಸ್ಟ್ ನೋಡಿ, ಇಲ್ಲೂ ಚಂದ್ರನ ಪೊಸಿಷನ್ ಚೇಂಜ್ ಆಗಿದೆ. ಸೂರ್ಯ ಮತ್ತು ಭೂಮಿ ಮಾತ್ರ ಒಂದೇ ಸರಳ ರೇಖೆಯಲ್ಲಿ ಇರುತ್ತೆ. ಆಟೋಮೆಟಿಕಲಿ ನೀರಿನ ಮಟ್ಟ ಇಳಿಯುತ್ತೆ. ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ ಕನಿಷ್ಠ ಭರತ ಅಂತ ಕರಿತೀವಿ. ಇದನ್ನ ವೃದ್ಧಿ ಚಂದ್ರ ಅಂತಾನೂ ಕೂಡ ಕರೀತಾರೆ. ಇದು ಅರ್ಧಾಧಿಕ ಚಂದ್ರ, ಇದೇನಾಗಿರುತ್ತಪ್ಪ ಅಂದ್ರೆ ವೃದ್ಧಿ ಚಂದ್ರ ಅಂತ ಕರಿತೀವಿ. ಕ್ಲಿಯರಾ? ಸೊ ಇಷ್ಟು ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. 7ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಕೊಟ್ಟಿರುವಂತಹ ಸಂಕೇತ ಬಳಸಿ ಕೈಗಾರಿಕೆಗಳು ಅವುಗಳ ರಾಜ್ಯಗಳೊಂದಿಗೆ ಸರಿ ಹೊಂದಿಸಿ ಅಂತ ಇದೆ. ಒಂದು ಸೈಡ್ ಇಂಡಸ್ಟ್ರಿ ಇದಾವೆ, ಮತ್ತೊಂದು ಸೈಡ್ ಏನಿದಾವೆ ಸ್ಟೇಟ್ ಇದಾವೆ. ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಂತ ನೋಡಿ. ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಅಂತ ಇದೆ. ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಇರುವಂಥದ್ದು ಯಾವ ರಾಜ್ಯದಲ್ಲಪ್ಪ ಅಂದರೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಹೇಗೆ ಸರಿಯಾದಂಥ ಉತ್ತರ ಯಾವುದು? 3 ಅನ್ನೋದು ಸರಿಯಾಗಿದೆ. ನಾವಿಲ್ಲಿ ಆಪ್ಷನ್ ಅನ್ನ ನೋಡ್ಬೋದು. ಹೇಗೆ ಯಾವುದು ಸರಿ ಇದೆ? 3 ಅನ್ನೋದು ರೈಟ್ ಆಗಿದೆ. ಮತ್ತೆಲ್ಲೂ ಕೂಡ 3 ಇಲ್ಲ. ಹಾಗಾಗಿ ನೇರವಾಗಿ ಸರಿಯಾದಂಥ ಉತ್ತರ ಯಾವುದನ್ನು ಆನ್ಸರ್ ಮಾಡ್ಬೋದು? ಎ ಅನ್ನೋದು ರೈಟ್ ಆನ್ಸರ್ ಇದೆ. ಮತ್ತೆ 3 ಬೇರೆ ಕಡೆ ಇದ್ದಿದ್ರೆ ಮತ್ತೆ ಉತ್ತರವನ್ನು ಹುಡ್ಕೋಬೇಕಿತ್ತು. ಆದರೂ ಕ್ಲಿಯರ್ ಮಾಡ್ಕೊಳ್ಳೋಣ. ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಸ್ಥಾವರ ಅನ್ನುವಂಥದ್ದು ಎಲ್ಲಿದೆ ಅಂತ ಕೇಳಿದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇರುವಂಥದ್ದು ಕರ್ನಾಟಕ ಭದ್ರಾವತಿಯಲ್ಲಿ ಕಂಡುಬರುತ್ತೆ. ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಇರುವಂಥದ್ದು ಎಲ್ಲಪ್ಪ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. 2ನೇ ಆಪ್ಷನ್ ಇದೆ, 1ನೇದಿದೆ, ಮತ್ತೆ 4ನೇದು ಕೂಡ ಕಂಡುಬರುತ್ತೆ. ಹಾಗಾಗಿ 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಎ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಕ್ವಶನ್ ನಂಬರ್ ಎಷ್ಟು? 8ನೇದು. ಕ್ಲಿಯರ್ ಸ್ನೇಹಿತರೆ? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ರಿಯಲ್ ಎಸ್ಟೇಟ್ ಎಂಬುದು ಯಾವ ಆರ್ಥಿಕ ವಲಯದಲ್ಲಿ ಕಂಡುಬರುತ್ತದೆ? ರಿಯಲ್ ಎಸ್ಟೇಟ್ ಅಂತಾನೆ ಒಂದು ಬಿಸ್ನೆಸ್ ಇರುವಂಥದ್ದು ಗೊತ್ತಿರುತ್ತೆ. ಆ ಭೂಮಿಯನ್ನು ಮಾರಾಟ ಮಾಡೋದು, ಸೈಟನ್ನು ಮಾರಾಟ ಮಾಡೋದನ್ನು ನೋಡ್ತೀವಿ. ಇಲ್ಲಿ ಕೆಲವರು ವಿತೌಟ್ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾರಪ್ಪ ಅಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಕೊಡಿಸೋದ್ರ ಮೂಲಕ ಹಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗಳಿಸ್ತಾ ಇರ್ತಾರೆ. ಸೊ ಆ ರೀತಿ ಬಿಸ್ನೆಸ್ಸು ರಿಯಲ್ ಎಸ್ಟೇಟ್ ಆಗಿರುತ್ತೆ. ಹಾಗಾದರೆ ಅದು ಯಾವ ವಲಯದಲ್ಲಿ ಬರುತ್ತೆ? ಪ್ರಾಥಮಿಕ ವಲಯ, ದ್ವಿತೀಯ ವಲಯನೋ ತೃತೀಯ ವಲಯ ಅಂತ ಇದ್ದರೆ ಅದು ತೃತೀಯ ವಲಯದಲ್ಲಿ, ಒಂದು ರೀತಿ ಸರ್ವಿಸ್ ಸೆಕ್ಟಾರ್ ಇದ್ದಂಗೆ. ಅದು ಒಬ್ಬರಿಂದ ಮತ್ತೊಬ್ಬರಿಗೆ ಬಿಸ್ನೆಸ್ ಮಾಡ್ಕೊಡೋದು, ಒಂದು ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ. ಇದನ್ನು ಸೇವಾ ವಲಯದಲ್ಲಿ ನೋಡುವಂಥದ್ದಾಗಿರುತ್ತೆ. ಪ್ರಾಥಮಿಕ ವಲಯ ಅಂದರೆ ಕೃಷಿ ಆಗಿರ್ಬೋದು, ಆದರೆ ಗುಡಿ ಕೈಗಾರಿಕೆಗಳಾಗಿರ್ಬೋದು, ಹಾಗೆ ಮೀನು ಉತ್ಪಾದನೆಯೂ ಕೂಡ ಆಗಿರ್ಬೋದು. ಅವೆಲ್ಲ ಪ್ರೈಮರಿ ಸೆಕ್ಟಾರಲ್ಲಿ ಬರೋದು. ಆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂತಂದರೆ ಅದು ದ್ವಿತೀಯ ವಲಯದಲ್ಲಿ ಕಂಡುಬರೋದನ್ನು ನೋಡ್ತೀವಿ. ಇಂಡಸ್ಟ್ರಿಗಳು ಇದರಲ್ಲಿ ಪ್ರಮುಖವಾಗಿ ಬರ್ತವೆ. ತೃತೀಯ ವಲಯ ಅಂದರೆ ವೈದ್ಯಕೀಯ ಸೇವೆ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಅರ್ಥ ಆಯ್ತಲ್ಲ, ಸರ್ವಿಸ್ ರಿಲೇಟೆಡ್ ಏನೆಲ್ಲ ಇರ್ತಾವಲ್ಲ ಅವೆಲ್ಲವೂ ಕೂಡ ಎಲ್ಲಿ ಬರ್ತಾವಪ್ಪ ಅಂದರೆ ತೃತೀಯ ವಲಯದಲ್ಲಿ ಕಂಡುಬರೋದು. ಹಾಗಾಗಿ ರಿಯಲ್ ಎಸ್ಟೇಟ್ ಅನ್ನೋದು ಸಹ ಯಾವ ವಲಯದಲ್ಲಿದೆ ಅಂತ ಕೇಳಿದರೆ ಅದು ತೃತೀಯ ವಲಯದಲ್ಲಿ ಕಂಡುಬರುತ್ತೆ. 9ನೇದಕ್ಕೆ ಸಿ ಅನ್ನೋದು ಸರಿಯಾದಂತಹ ಉತ್ತರ. ರೈಟ್. ನೆಕ್ಸ್ಟು 10ನೇದಕ್ಕೆ ಹೋಗೋಣ. ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ಜಂಟಿ ಯೋಜನೆಯಾಗಿ ಭಾರತ ಮತ್ತು ನೇಪಾಳದ ಗಡಿಯಲ್ಲಿರುವ ಹನುಮಾನ್ ನಗರದಲ್ಲಿ ಯಾವ ನದಿಗೆ ಜಲಾಶಯವನ್ನು ನಿರ್ಮಿಸಲಾಗಿದೆ? ಇಲ್ಲಿ ಜಂಟಿಯಾಗಿ ಅಂತ ಕೇಳಿದರೆ ಯಾವ್ಯಾವ ರಾಷ್ಟ್ರಗಳು? ಭಾರತ ಮತ್ತು ನೇಪಾಳದ ಜಂಟಿ ಯೋಜನೆ ಆಗಿರುತ್ತೆ. ಹಾಗಾದರೆ ಈ ಪ್ರಾಜೆಕ್ಟನ್ನು ಏನಂತ ಕರಿತೀವಿ? ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಲಿಸ್ಟಲ್ಲಿ ನೋಡ್ತೀವಿ ನಾವು. ಆದರೆ ನೇಪಾಳ ಭಾಗದಿಂದ ಭಾರತಕ್ಕೆ ಹರಿದು ಬರುವಂತಹ ನದಿ ಯಾವುದು ಅನ್ನೋದು ನಮಗೆ ಗೊತ್ತಿರಬೇಕು. ನೇಪಾಳ ಭಾಗದಿಂದ ಭಾರತಕ್ಕೆ ಹರಿದು ಬರುವಂತಹ ನದಿ ಯಾವುದಪ್ಪ ಅಂದರೆ ಕೋಸಿ ನದಿ ಹರಿದು ಬರುತ್ತೆ. ಹಾಗಾಗಿ 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಕೋಸಿ ನದಿ.
ಈ ಕೋಸಿ ನದಿ ನೇಪಾಳ ಭಾಗದಿಂದ ಭಾರತಕ್ಕೆ ಹರಿದು ಬರೋದ್ರಿಂದ ಇದು ಪ್ರವಾಹವನ್ನು ನಿರ್ಮಾಣ ಮಾಡುತ್ತೆ, ಪ್ರವಾಹವನ್ನು ಸೃಷ್ಟಿ ಮಾಡುತ್ತೆ, ಫ್ಲಡ್ ಕ್ರಿಯೇಟ್ ಮಾಡುತ್ತೆ. ಇದು ಎಲ್ಲಿ ಬಿಹಾರ ರಾಜ್ಯದಲ್ಲಿ ಪ್ರವಾಹವನ್ನು ಸೃಷ್ಟಿ ಮಾಡೋದ್ರಿಂದ ಕೋಸಿ ನದಿಯನ್ನ ಸ್ಯಾರೋ ಆಫ್ ಬಿಹಾರ್, ಬಿಹಾರದ ಕಣ್ಣೀರಿನ ನದಿ ಅಂತಲೂ ಕೂಡ ಕರೀತಾರೆ ಇದಕ್ಕೆ. ಹಾಗಾದರೆ ಈ ಕೋಸಿ ನದಿಗೆ ಅಡ್ಡಲಾಗಿ ನೇಪಾಳ ಮತ್ತು ಭಾರತದ ಗಡಿ ಭಾಗದಲ್ಲಿ ಹನುಮಾನ್ ನಗರದಲ್ಲಿ ಒಂದು ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ ಡ್ಯಾಮನ್ನು ಹನುಮಾನ್ ಸಾಗರ್ ಅಂತಲೂ ಕೂಡ ಕರೆಯೋದುಂಟು. ಇವೆರಡೂ ರಾಷ್ಟ್ರಗಳ ಜಂಟಿ ಯೋಜನೆಯಾಗಿರುವಂಥದ್ದು. ಯಾವ ಉದ್ದೇಶದ ಮೇಲೆ ಈ ಒಂದು ಯೋಜನೆಯನ್ನು ನಿರ್ಮಿಸಲಾಯಿತಪ್ಪ ಅಂದರೆ ಪ್ರವಾಹವನ್ನು ನಿಯಂತ್ರಣ ಮಾಡುವಂತಹ ಒಂದು ಉದ್ದೇಶವನ್ನು ಹೊಂದಿರುವಂತಹ ಒಂದು ಯೋಜನೆ. ಹಾಗಾಗಿ ಕೋಸಿ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂತಲೂ ಕೂಡ ಕರಿತೀವಿ. ಹಾಗೆ ಸಟ್ಲೇಜ್ ನದಿಗೆ ನಿರ್ಮಿಸಿರುವಂತಹ ಜಲಾಶಯ ಯಾವುದಪ್ಪ ಅಂದರೆ ಬಾಕ್ರಾ ನಂಗಲ್ ಜಲಾಶಯ. ಈ ಬಾಕ್ರಾ ನಂಗಲ್ ಜಲಾಶಯವನ್ನ ಮತ್ತೊಂದು ಹೆಸರಿಂದ ಕರಿತೀವಿ ಗೋವಿಂದ ಸಾಗರ ಜಲಾಶಯ ಅಂತ. ಗೋವಿಂದ ಸಾಗರ ಡ್ಯಾಮ್ ಅಂತಲೂ ಕೂಡ ಕರಿತೀವಿ, ಹಿಮಾಚಲ್ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಹಾಗೆ ಮಹಾನದಿಗೆ ಹಿರಾಕುಡ್ ಜಲಾಶಯ ಅಂತ ಕರಿತೀವಿ. ಹಿರಾಕುಡ್ ಜಲಾಶಯವನ್ನು ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ಸೊ ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಹಿರಾಕುಡ್ ಭಾರತದ ಅತಿ ಉದ್ದ ಜಲಾಶಯವಾಗಿರುತ್ತೆ. ಹಿರಾಕುಡ್ ಮಹಾನದಿ ಅನ್ನೋದು ಗೊತ್ತಿರಬೇಕು ನಮಗೆ. ಹಾಗೆ ಬ್ರಹ್ಮಪುತ್ರ ನದಿ ಅಂತ ಕೇಳಿದರೆ ಬ್ರಹ್ಮಪುತ್ರ ನದಿ ಟಿಬೇಟ್ ಭಾಗದಲ್ಲಿ ಉಗಮವಾಗುವಂತಹ ಒಂದು ನದಿಯಾಗಿರುತ್ತೆ. ಸೊ ಇಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ನೋಡಿ ಇವತ್ತಿನ 2026ರ ಮೊದಲನೇ ವಿಡಿಯೋದಲ್ಲಿ ಈ ಇಂಪಾರ್ಟೆಂಟ್ ಆದಂತಹ ಕೆಲವೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ.